ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶ್ರೀಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡೋಣ. ಆರ್ಎಸ್ಎಸ್ ಪಥ ಸಂಚಲನ ಆಗಿದೆ. ಅದು ಖರ್ಗೆ ಕೋಟೆ ಚಿತ್ತಾಪುರದಲ್ಲಿ ಯಶಸ್ವಿಯಾಗಿ ಪಥ ಸಂಚಲನ ನಡೆದಿರುತ್ತೆ. 1.2 ಕಿಲೋಮೀಟರ್ ಅದ್ದೂರಿಯಾಗಿ ಸಾಗಿದ ಪಥ ಸಂಚಲನ, ಗಣವೇಷಧಾರಿಗಳ ಪರೇಡ್, ದಾರಿಯುದ್ದಕ್ಕೂ ಕೂಡ ಪುಷ್ಪಮಳೆ, ಆರ್ಎಸ್ಎಸ್ ಜಯಘೋಷ ಇದೆಲ್ಲವೂ ಕೂಡ ಕಂಡು ಬಂತು. ಪೊಲೀಸ್ ಸರ್ಪಗಾವಲಿನಲ್ಲಿ ನಡೆದಂತಹ ಆರ್ಎಸ್ಎಸ್ ಪರೇಡ್ ಕೊಟ್ಟಿದ್ರು ನಮ್ಗೇನ್ ಬೇಸರ ಇಲ್ಲ. ಇಲ್ಲಿ ಊರಿನ ಜನ ಸಾವಿರಾರು ಜನ, ಲಕ್ಷಾಂತರ ಜನ, ಮಾತೆಯರು, ಚಿಕ್ಕ ಮಕ್ಕಳು, ಎಲ್ಲರೂ ಯಾವುದು ಜಾತಿ ಮತ ಪಂಥ ಭೇದ ಎಲ್ಲರೂ ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನ ತೋರಿಸ್ಕೊಡ್ತಾರೆ. ಇಲ್ಲಿ ಒಂದು ಚಿತ್ತಾಪುರನ ಜಾತ್ರೆನೋ ಅಥವಾ ಒಂದು ದೊಡ್ಡ ಹಬ್ಬನೇ ತರ ಭಾರತ ಮಾತೆಯ ಹಬ್ಬವನ್ನ ಚಿತ್ತಾಪುರ ಜನ ಆಚರಣೆ ಮಾಡ್ತಿದ್ದಾರೆ. ಇದನ್ನ ನೋಡಿ ಒಂದು ಸಂತೋಷದ ವಾತಾವರಣ ಅನಿಸುತ್ತದೆ ಮತ್ತು ಸಾಮರಸ್ಯ ಮೂಡಿ ಬರುತ್ತದೆ. ಯಾಕಂದ್ರೆ ಇಲ್ಲಿ ಯಾವುದು ದ್ವೇಷದ ಮನೋಭಾವನೆ ಇಲ್ಲ. ನಾವೆಲ್ಲ ಇವತ್ತು ನೋಡಿ ಟಿವಿಯಲ್ಲಿ, ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಅದು ಆರ್ಎಸ್ಎಸ್ ಅಂದ್ರೆ ಹಿಂಗೆ, ಅವ್ರ ದ್ವೇಷ. ಇಲ್ಲಿ ನೋಡಿದ್ರೆ ಸಂತೋಷ, ಎಲ್ಲರೂ ಹೂವಿನ ಹಾಸಿಗೆಯಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಅದಕ್ಕೆ ನಾವಿಲ್ಲಿ ಚಿತ್ತಾಪುರ ಜನ ಚಿರಋಣಿಯಾಗಿದ್ದೀವಿ. ಯಾಕಂದ್ರೆ ಆಡಳಿತ ಮಂಡಿಗೆ ಈಗ 300 ಜನ ಸಂಖ್ಯೆ ಕೊಟ್ಟಿದ್ರು ನಮ್ಗೇನ್ ಬೇಸರ ಇಲ್ಲ. ಇಲ್ಲಿ ಊರಿನ ಜನ ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಎಲ್ಲ ಸ್ವಯಂ ಸೇವಕರಿಗೆ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಬಹಳ ಸಂತೋಷದ ದಿನ. ಹೀಗಾಗಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಆಡಳಿತ ವರ್ಗಕ್ಕೆ, ತಾಲೂಕು ಆಡಳಿತ ವರ್ಗಕ್ಕೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇವತ್ತು ಎಲ್ಲ ಹಿಂದೂ ಬಾಂಧವರು ಈ ಒಂದು ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊರಗಿನವರು ಅವಕಾಶ ಮಾಡಿಕೊಟ್ಟಿಲ್ಲ. ನೋಡ್ಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಕಾತರದಿಂದ. ಇಲ್ಲಿ ಸಾವಿರಾರು ಮಹಿಳೆಯರು, ತಾಯಂದಿರು ಹೂವು ಮಾಲೆಯನ್ನು ಹಾಕೋದ್ರ ಮೂಲಕ ಎಲ್ಲರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇಲ್ಲಿ ಹರ ಮಹಾದೇವ್ ಅಂತಕ್ಕಂಥ ಘೋಷವನ್ನು ಕೇಳ್ತಾ ಇದ್ದೀವಿ. ಜೈ ಶಿವಾಜಿ ಜೈ ಭವಾನಿ ಅಂತಕ್ಕಂಥ ಘೋಷವಾದ ಮುಖಾಂತರ ತಂಡೋಪತಂಡವಾಗಿ ಯುವಕರು ಕೂಡ ಈ ಒಂದು ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಒಂದು ವಿಶೇಷವಾದ ಹಬ್ಬ ಅಂತ ಹೇಳಬಹುದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ, ವಿಶೇಷ ಚಿತ್ತಾಪುರ ಜನತೆಗೆ. ಈಗ ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೀಬಾರದು ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರುವಂತದ್ದು. ಆದ್ರೆ ಫೈನಲಿ ಸರ್ಕಾರ ಅಂದ್ರೆ ಕೋರ್ಟ್ ಮೂಲಕನೇ ಸರ್ಕಾರ ದಿನಾಂಕ ನಿಗದಿ ಮಾಡಿಕೊಟ್ಟಿರುವಂತದ್ದು. ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅಂತಕ್ಕಂಥ ಭಾವನೆ ಇಟ್ಕೊಂಡು ಸಂಘ ಕೆಲಸ ಮಾಡುತ್ತೆ. ಸಂಘ ಯಾವತ್ತೂ ಕೂಡ ವ್ಯಕ್ತಿಗತ ದ್ವೇಷ ಮಾಡೋದಿಲ್ಲ. ಸಂಘ ಎಲ್ಲರನ್ನೂ ಪ್ರೀತಿ ಮಾಡುತ್ತೆ. ಸಂಘದ ಸಂಘಟನೆ ಎಲ್ಲ ಕಡೆ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಚಿತ್ತಾಪುರ ತಾಲೂಕಿನಲ್ಲಿ ನಡೀತಾ ಇದೆ. ಇವತ್ತು ಸಾಕಷ್ಟು ಜನ ಭಾಗಿಯಾಗಬೇಕು ಅಂತೇಳಿ ಬಂದಿದ್ರು. ಕೆಲವೊಂದಷ್ಟು ಜನರಿಗೆ ಅವಕಾಶ ಸಿಗಲಿಲ್ಲ. ಅಂತವ್ರೆಲ್ಲರೂ ಕೂಡ ಅಂದ್ರೆ ವಿತೌಟ್ ಗಣವೇಶದೊಂದಿಗೆ ಭಾಗಿಯಾಗಿರೋದನ್ನ ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತೆ. ಇಲ್ಲ ಸರ್, ಈಗ ಅವಕಾಶ ಮಾಡಿಕೊಟ್ಟಿಲ್ಲ. ಕಾನೂನಿಗೆ ನಾವು ತಲೆ ಬಾಗ್ತೀವಿ. ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಭಾರತೀಯ ಒಂದು ಕಾನೂನಿಗೆ ಎಲ್ಲರಿಗೂ ಅಷ್ಟೇ. ಇವತ್ತು ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಎಲ್ಲ ಸ್ವಯಂ ಸೇವಕರಿಗೆ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಬಹಳ ಸಂತೋಷದ ದಿನ. ಹೀಗಾಗಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಆಡಳಿತ ವರ್ಗಕ್ಕೆ, ತಾಲೂಕು ಆಡಳಿತ ವರ್ಗಕ್ಕೆ ತುಂಬಾ ಧನ್ಯವಾದಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಇವತ್ತು ಪಥ ಸಂಚಲನ ಯಶಸ್ವಿಯಾಗಿ ಸಾಗಿದೆ. ಆ ಮೂಲಕ ಆರ್ಎಸ್ಎಸ್ ಹಠವನ್ನ ಹಿಡಿದಿತ್ತು, ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಬೇಕು ಅಂತೇಳಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಕೂಡ ಜಯ ಸಿಕ್ತು. ಹೇಗೆ ನಡೀತಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನ? ನಾಗೇಂದ್ರ ಬಾಬು,
ಕಳೆದ ಒಂದು ತಿಂಗಳಿಂದ ನಡೆದಂತ ಹಗ್ಗ ಜಗ್ಗಾಟ ಏನಿದೆ ಅಂದ್ರೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡಬೇಕು ಅಂತೇಳಿ ಅಕ್ಟೋಬರ್ 19ರಂದು ಆ ಒಂದು ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆವತ್ತು ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ತಹಸೀಲ್ದಾರ್ ಅವರು ಅನುಮತಿಯನ್ನ ನಿರಾಕರಿಸ್ತಾರೆ. ಅದಾದ ಬಳಿಕ ಈ ಪ್ರಕರಣವನ್ನ ಹೈಕೋರ್ಟ್ ಮೆಟ್ಟಿಲೇರುತ್ತೆ. ಹೈಕೋರ್ಟ್ನಲ್ಲಿ ಸುದೀರ್ಘವಾಗಿ ಒಂದು ತಿಂಗಳ ಕಾಲ ವಾದ ಪ್ರತಿವಾದದ ಬಳಿಕ ಯಾವ ಅನುಮತಿಯನ್ನ ನಿರಾಕರಿಸಿದಂತ ತಾಲೂಕಾಡಳಿತ, ಜಿಲ್ಲಾಡಳಿತ, ಸರ್ಕಾರ ತಾವು ಖುದ್ದಾಗಿ ತಾವೇ ಒಂದು ಅನುಮತಿಯನ್ನ ಕೊಟ್ಟು ಈ ಒಂದು ಪಥಸಂಚಲನಕ್ಕೆ ಅನುವನ್ನ ಮಾಡಿಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿತ್ತು. ಅದಾದ ಬಳಿಕ ಇವತ್ತು ಅಂದ್ರೆ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ಅತ್ಯಂತ ಅದ್ದೂರಿ ಮತ್ತೆ ಯಶಸ್ವಿಯಾಗಿ ನಡೆದಿರುವಂತದ್ದು. ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾದಂತ ಈ ಒಂದು ಪಥಸಂಚಲನ ಕಾರ್ಯಕ್ರಮ ಸುಮಾರು 1.2 ಕಿಲೋಮೀಟರ್ನಷ್ಟು ದೂರ ಸಾಗಿ ಇದೀಗ ವಾಪಸ್ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಿರುವಂತದ್ದು. 350 ಜನ ಗಣವೇಷಧಾರಿಗಳು ಈ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅತ್ಯಂತ ಶಿಸ್ತುಬದ್ಧತೆಯಿಂದ ಕೂಡಿರುವಂತಹ ಈ ಒಂದು ಪಥಸಂಚಲನ ಕೂಡ ನೆರವೇರಿತು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿನ ಪಥಸಂಚಲನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತದ್ದು. ಒಂದ್ ಕಡೆ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಿರುವಂತಹ ಪಥಸಂಚಲನವನ್ನ ನೋಡೋದಕ್ಕಂತೇಳಿ ಸಾಕಷ್ಟು ಜನ ಬಂದಿರುವಂತದ್ದು. ಅಂದ್ರೆ ಒಂದು ಕಡೆ ಗಣವೇಷಧಾರಿಗಳು 350 ಜನರಿಗೆ ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಡ್ತೇವೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಅದಾದ ಬಳಿಕ ಗಣವೇಷ ಧರಿಸದೆ ನೋಡೋದಕ್ಕೆ ಪುಷ್ಪಗುಚ್ಛವನ್ನ ಹೂಮಳೆಯನ್ನು ಸುರಿಯೋದಕ್ಕಂತೇಳಿ ಸಾಕಷ್ಟು ಜನ ಏನು ಕಾರ್ಯಕರ್ತರು, ಹಿಂದೂಗಳು ಎಲ್ಲರೂ ಕೂಡ ಬಂದಿರುವಂತದ್ದು. ರಸ್ತೆ ಉದ್ದಕ್ಕೂ ಕೂಡ RSS ನ ಜಯಘೋಷ ಆಗಿರುವಂತದ್ದು. ಈ ರೀತಿಯಾದಂತಹ ಜಯಘೋಷಗಳ ಮಧ್ಯೆ ಈ ಒಂದು ಪಥಸಂಚಲನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಕಂಪ್ಲೀಟ್ ಆಗಿರುವಂತದ್ದು. ವಾಪಸ್ ಇದೀಗ ಅದೇ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದಂತ ಏನು ಆ ಒಂದು ಪಥಸಂಚಲನ ಕಾರ್ಯಕ್ರಮ ಮುಗಿದು ಇದೀಗ ಬೌದ್ಧಿಕ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಭಾಗಿಯಾಗಿರುವಂತದ್ದು, ತಾಯಂದಿರು ಕೂಡ ಭಾಗಿಯಾಗಿರುವಂತದ್ದು, RSS ನ ಕಾರ್ಯಕರ್ತರು ಎಲ್ಲರೂ ಕೂಡ ಇರುವಂತದ್ದು. ಪಥಸಂಚಲನದಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗಿರುವಂತದ್ದು. ಆ ಕಡೆ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಗಣವೇಷಧಾರಿಗಳು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿರುವಂತದ್ದು. ಆ ಒಂದು ಪಥಸಂಚಲನದ ಕುರಿತಂತೆ ಈಗಾಗಲೇ ಉತ್ತರ ಕರ್ನಾಟಕದ ಪ್ರಾಂತ ಪ್ರಚಾರ ಪ್ರಮುಖರಾದಂತಹ ಕೃಷ್ಣಾಜಿ ಜೋಶಿ ಅವರು ಈ ಒಂದು ಪಥಸಂಚಲನ ಕುರಿತು ಒಂದು ಸಮಾವೇಶಕ್ಕೆ ಕುರಿತು ಮಾತನಾಡ್ತಾ ಇರುವಂತದ್ದು. ಆರಂಭದಲ್ಲಿ ಈ ಒಂದು ಪಥಸಂಚಲನಕ್ಕೆ ಎಷ್ಟೆಲ್ಲ ಅಡೆತಡೆಗಳು ಇತ್ತು ಅನ್ನುವಂಥದ್ದು ಕೂಡ ಬಹಳ ಸೂಕ್ಷ್ಮವಾಗಿ ವಿವರಿಸಿರುವಂತದ್ದು. ಅದಾದ ಬಳಿಕ ಇದೀಗ ಹಿಂದೂ ರಾಷ್ಟ್ರದ ಬಗ್ಗೆ ಏನು ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನು ಕೂಡ ಇಲ್ಲಿರುವಂತಹ RSS ಕಾರ್ಯಕರ್ತರು ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅದನ್ನ ವಿವರಿಸ್ತಾ ಇರುವಂತದ್ದು. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ, ಇವತ್ತು ಒಂದು ಕಡೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಖುದ್ದು ಕಲಬುರಗಿ ಜಿಲ್ಲೆಯಲ್ಲೇ ಇದ್ದಿದ್ರು. ಸೊ ಕಲಬುರಗಿಯಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿ ಮತ್ತೆ RSS ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ರು. ಒಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ಮತ್ತೆ ತಮ್ಮ ನಡುವಿನ ಕದನ ಇದೀಗ ಮುಗಿದಿಲ್ಲ. ಓಂ ಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.